ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇನ್ಶೂರೆನ್ಸ್ನವ್ರು ಬೇಕಲ್ಲಿ, ಇನ್ಶೂರೆನ್ಸ್ನವರು ಅಗ್ರಿಕಲ್ಚರ್ ಸೆಕ್ರೆಟರಿ ಈ ವಿಷಯಗಳು ಮೊದಲೇ ರೆವಿನ್ಯೂ ಬೇಡ, ರೆವಿನ್ಯೂ ಕರೆಸಿದ್ರು ಬರಲಿ, ಕರೆಸಿದ್ರು MP ಇದರ ರೋಡು, ಆಮೇಲೆ ಪೀಡಬಲ್ ರೋಡು ಯಾವುದು ಉಳಿದಿಲ್ಲ. ಈ ಸೇಮ್ ಪ್ರೋಗ್ರಾಮ್ ಬಗ್ಗೆ ಏನು ಮಾಡ್ತಾರೆ? ವಾಟ್ ಇಸ್ ದಟ್ ಎವ್ರಿ ಟೈಮ್ ಯು ಡು ಅಂಡ್ ವಾಟ್ ಇಸ್ ಮೊದಲು ತಯಾರಿಕೆ ವಿವರಣೆಯನ್ನು ಹೇಳ್ತೀನಿ ಸರ್. ನಾವು ಕೃಷಿ ಮೇಳವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ದಲ್ಲಿ ಈ ತಂದೆ ತೆಗೆದು ಒಂದು 10 ಎಕರೆ ಬರೆದು ಕೊಡ್ತಾನೆ ನಮಗೆ. ಸೊ ದುಡ್ಡಿಗೇನು ಎದುರ್ತಕ್ಕಂಥದ್ದಿಲ್ಲ. ಯಾರು ಬಡವರಿದ್ದಾರೆ ಅವ್ರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ಛತ್ರಪತಿ. ನಾವು ಬಡತನದಲ್ಲಿದ್ರೂ ಪರವಾಗಿಲ್ಲ, ಆದರೆ ಬೇರೆಯವರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಯಾವುದೇ ಸ್ವಾತಂತ್ರ್ಯ ಸಂದರ್ಭ ಬಯಸ್ತೀವಿ. ಅದಕ್ಕೆ ಇತಿಹಾಸವನ್ನು ಸರಿ ಓದ್ಕೊಳ್ಳಿ. ನನಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಕೇಳಿಸ್ಕೊಂಡ್ರೆ ಹುಡುಗರ ಸಹಕಾರ ಅಂದ್ರೆ ಅದು ಓಟ್ ಅಲ್ಲ. ಈ ಒಂದು ಸಮಾಜನ ಬಲಿಷ್ಠವಾಗಿ ಕಟ್ಟಬೇಕಾಗಿದ್ರೆ ನಿಮ್ಮೆಲ್ಲರ, ಅದಕ್ಕೆ ನೀವು ಕೂಡ ಜವಾಬ್ದಾರಿಯನ್ನು ತಗೋಬೇಕನ್ನೋದಕ್ಕೆ ಈ ಒಂದು ಮೀಟಿಂಗ್ ಏರ್ಪಾಡು ಮಾಡಿದ್ದೀವಿ. ಅದಕ್ಕಾಗಿ ಇವತ್ತು ನಮ್ಮ ಮೋದಿ ಅವರ ನೇತೃತ್ವದಲ್ಲಿ ಅದರ ಜೊತೆ ಇವಾಗೆಲ್ಲ ಮೀಟಿಂಗ್ ಮಾಡ್ಕೊಂಡು ಮಾತಾಡ್ಕೊಂಬಂತಾರೆ. ಬಿಡೋಗ್ತದೆ ನೋಡ ಎಷ್ಟು ನೋಡ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.